ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸುಜಲ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೈಗೊಂಡ ಹಿನ್ನೆಲೆಯಲ್ಲಿಯೇ ಈಗ ರಾಜ್ಯದಲ್ಲಿ ಸುಜಲ 3 ಯೋಜನೆಯ ಅನುಷ್ಠಾನಕ್ಕೆ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಈ ಸುಜಲ 3 ಯೋಜನೆಯಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳು ಹಾಗೂ ದಕ್ಷಿಣ ಕರ್ನಾಟಕದ 4 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸುಜಲ 3ರ ಮುಖ್ಯ ಉದ್ದೇಶ ಅಂತಂದರೆ, ನಮ್ಮ ಅಲ್ಲಿ ಕೃಷಿ ಭೂಮಿ ಏನಿದೆ ಆ ಕೃಷಿ ಭೂಮಿಯನ್ನು ವೈಜ್ಞಾನಿಕ ತಳಹದಿಯ ಮೇಲೆ ನಿರ್ವಹಣೆ ಮಾಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ಸುಮಾರು 12 ಸಂಸ್ಥೆಗಳವರು ಈ ಸುಜಲ 3ರಲ್ಲಿ ಭಾಗವಹಿಸಿ ನಾವು ಏನು ಈಗ IWMP ಅಂತೇಳಿ ಸಮಗ್ರ ಜಲಾನಯನ ನಿರ್ವಹಣಾ ಯೋಜನೆಯನ್ನು 5 ಮತ್ತು 6ನೇ ಹಂತದಲ್ಲಿ ಕೈಗೆತ್ತಿಕೊಂಡಿದ್ದೀವಿ. ಈ ಕೈಗೆತ್ತಿಕೊಂಡಿರ್ತಕ್ಕಂಥ ಸಬ್ ವಾಟರ್ ಶೆಡ್ ಅಂತ ನಾವೇನು ಹೇಳ್ತೀವಿ, ಆ ಸಬ್ ವಾಟರ್ ಶೆಡ್ನಲ್ಲಿ ಬರ್ತಕ್ಕಂಥ ಕಿರು ಜಲಾನಯನಗಳು, ಈ ಕಿರು ಜಲಾನಯನಗಳನ್ನು ಆಯ್ಕೆ ಮಾಡಿಕೊಂಡು ಆಯ್ದ ಕಿರು ಜಲಾನಯನಗಳಲ್ಲಿ ಅಲ್ಲಿ ಯಾವ್ಯಾವ ರೈತರಿದ್ದಾರೆ ಆ ರೈತರಿಗೆ ಸಂಬಂಧಪಟ್ಟ ಜಮೀನು ಸರ್ವೆ ನಂಬರು ಮತ್ತು ಇಸ್ಸಾನು ಸಹ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಮಣ್ಣು ಯಾವ ರೀತಿ ಇದೆ, ಆ ಮಣ್ಣಿನ ಆಳ ಎಷ್ಟಿದೆ, ಅಲ್ಲಿ ಏನು ಬೆಳೆ ಬೆಳೀತಾ ಇದ್ದಾರೆ, ಮತ್ತು ಆ ಮಣ್ಣಿನ ಫಲವತ್ತತೆ ಹೇಗಿದೆ, ಅದರಲ್ಲಿ ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೇಗಿದೆ, ಮತ್ತು ಎಲ್ಲಿ ನಾವು ಈ ಮಳೆ ನೀರು ಕೊಯ್ಲಿಗಾಗಿ ಮಳೆ ನೀರು ಕೊಯ್ಲು ಸಂಗ್ರಹಣಾ ವಿನ್ಯಾಸಗಳನ್ನು ರಚನೆ ಮಾಡಬಹುದು ಅಂತಕ್ಕಂಥದ್ದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯವರೂ ಸಹ ಮಾರ್ಗದರ್ಶಕರಾಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮಲ್ಲಿ ಏನು ಮಣ್ಣು ಮತ್ತು ನೀರಿನ ನಿರ್ವಹಣೆಗಾಗಿ ವೈಜ್ಞಾನಿಕ ತಳಹದಿಯಲ್ಲಿ ಯಾವ ಸಂಶೋಧನೆಗಳು ನಡೆದಿದೆ ಆ ಸಂಶೋಧನೆಗಳ ಆವಿಷ್ಕಾರಗಳನ್ನು ನಾವು ಯಾವ ರೀತಿ ಬಳಕೆ ಮಾಡಬಹುದು ಮತ್ತು ಇನ್ನೂ ಸಹ ಏನಾದರೂ ಸಂಶೋಧನೆಗೆ ಆದ್ಯತೆ ಇತ್ತು ಅಂತಂದರೆ ಅದನ್ನೂ ಸಹ ಒಂದು ಆದ್ಯತೆಯಾಗಿ ಬಳಕೆ ಮಾಡಿಕೊಂಡು ಈ ಸುಜಲ 3ರಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆ ಮತ್ತು ದಕ್ಷಿಣ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದು ಪ್ರಾಯೋಗಿಕ ಹಂತದಲ್ಲಿದೆ. ಈಗ ಸಂಬಂಧಪಟ್ಟ ಸಂಸ್ಥೆಗಳವರು ಇದರಲ್ಲಿ ಭಾಗವಹಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಾವ ರೀತಿ ನಮ್ಮಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ನಿರ್ವಹಣೆ ಆಗಿದೆ, ಯಾವ ರೀತಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಎಲ್ಲನೂ ಸಹ ಒಂದು ನೆಟ್ ಪ್ಲಾನ್ ಅಂತಕ್ಕಂಥದ್ದನ್ನು ಮಾಡಿ ತನ್ಮೂಲಕ ಒಂದು ಡಿಜಿಟೈಸೇಷನ್, ಈ ಒಂದು ಡೇಟಾಬೇಸನ್ನು ಡಿಜಿಟೈಸೇಷನ್ ಮಾಡಿ ಒಂದು ಡಿಜಿಟಲ್ ಲೈಬ್ರರಿನೂ ಸಹ ಈ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಸಹ ಇದೆ. ಇದರಿಂದ ನಮಗೇನು ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಅಂತಂದರೆ, ನಮ್ಮ ಸಂಪನ್ಮೂಲಗಳನ್ನು ನಿರ್ವಹಣೆ ಯಾವ ರೀತಿ ಮಾಡಿದ್ದೀವಿ, ಅದು ಏನು ವೈಜ್ಞಾನಿಕವಾಗಿ ಮಾಡಿದ್ದೀವ ಇಲ್ಲ, ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಏನೇನು ಅವಕಾಶಗಳಿದೆ ಆ ಅವಕಾಶಗಳನ್ನು ಅಲ್ಲಿ ಬಳಕೆ ಮಾಡಿ ನಾವು ಯಾವ ರೀತಿ ಈ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಈ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡುವ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಗೋಕಾಕ್ ತಾಲೂಕು ಕೊಪ್ಪದಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಕೃಷಿ ಪದವೀಧರರಾದ BH ಪಾಟೀಲ್ ಅವರು ಮೂಲತಃ ಕಬ್ಬಿನ ಬೆಳೆಗಾರರು. ಕಳೆದ 40 ವರ್ಷಗಳಿಂದ ಕಬ್ಬನ್ನು ಏಕ ಬೆಳೆಯಾಗಿ ಬೆಳೆಯುತ್ತಿದ್ದ ಅವರು ಕಳೆದ ಕೆಲವು ವರ್ಷಗಳಿಂದ ಅದಕ್ಕೆ ಪರ್ಯಾಯವಾಗಿ ಬಾಳೆ ಹಾಗೂ ಪಪ್ಪಾಯಿಯನ್ನು ಬೆಳೆಯುತ್ತಿದ್ದಾರೆ. ತಮ್ಮ ಎಲ್ಲಾ ಬೆಳೆಗಳಿಗೆ ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದರಿಂದ ನೀಡುವ ಪೋಷಕಾಂಶಗಳು ಸಂಪೂರ್ಣವಾಗಿ ಬೆಳೆಗಳಿಗೆ ಲಭ್ಯವಾಗಿ ಉತ್ತಮ ಫಸಲನ್ನು ಪಡೆಯಲು ಸಾಧ್ಯವಾಗಿದೆ. ಕಬ್ಬನ್ನು ಒಂದೇ ನೆಚ್ಚಿಕೊಳ್ಳುವುದಕ್ಕಿಂತ ಅದರ ಜೊತೆಯಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆದುಕೊಳ್ಳುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ ಪಾಟೀಲ್ ಅವರು. ಭಾಳ ಜನ ರೈತರು ಒಂದು ಸತಿ ಪ್ಲಾಂಟೇಷನ್ ಮಾಡಿದ ಮೇಲೆ ಬರೀ 2 ಕ್ರಾಪ್ ತೊಗೊಳ್ಬೋದು. ನನ್ನ ವಿಶೇಷತೆ ಏನಂತ ಹೇಳಿದ್ರೆ, ನಾನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ 4 ಕ್ರಾಪ್ಗಳನ್ನು ನಾನು ತೊಗೊಳ್ತಾ ಇದ್ದೇನೆ ಪ್ರತಿ ಸಲ ಪ್ಲಾಂಟೇಷನ್ ಮಾಡಿದ ಮೇಲೆ.
ಒಂದು ಗಿಡದಿಂದ ಗಿಡಕ್ಕೆ 5 ಫೂಟು ಮತ್ತೊಂದು ಸಾಲಿನ ಸಾಲಿಗೆ 6 ಫೂಟ್ನಂತೆ ನಾನು ಯಾವಾಗಲೂ ಪ್ಲಾಂಟೇಷನ್ ಮಾಡ್ತೇನೆ. ಯಾವಾಗಲೂ ನಾನು ಎಷ್ಟು ನೀರಾವರಿ ಇದೆಯೋ ಇದೆಲ್ಲವೂ ಡ್ರಿಪ್ ಮುಖಾಂತರನೇ ಬೆಳೀತಾ ಇದ್ದೇನೆ. ಬಾಳೆ ಆಗ್ಬೋದು, ಪಪಾಯ ಆಗ್ಬೋದು, ಆರ್ ಈವನ್ ಶುಗರ್ ಕೇನ್ ಆಲ್ಸೋ. ಇಲ್ಲ ಫ್ಲಡ್ಡಿಂಗ್ ಮಾಡೋದ್ರಿಂದ ನಾನು ಯಾವಾಗಲೂ ಅಡ್ವೈಸ್ ಮಾಡೋದಿಲ್ಲ ರೈತರಿಗೆ. ಫ್ಲಡ್ಡಿಂಗ್ ಮಾಡೋದು ಸರಿಯಾಗೋದಿಲ್ಲ. ಯಾಕಂತಂದರೆ ಒಂದು ಎಲ್ಲಾದರೂ ಒಂದು ರೋಗ ಬಂದಿದ್ದರೆ ಅದೇ ನೀರಿನ ಮುಖಾಂತರ ದಟ್ ಆರ್ಗ್ಯಾನಿಸಮ್ ಮೇ ಗೋ ಟು ಅನದರ್ ಪ್ಲ್ಯಾಂಟ್. ಸೊ ಯಾವಾಗಲೂ ಡ್ರಿಪ್ ಮುಖಾಂತರ ನೀರಾವರಿ ಮಾಡೋದು ಭಾಳ ಒಳ್ಳೆಯದು. ನಾವು ಎಷ್ಟೊಂದು ಇವಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಲ್ಲ ಅದೇ ರೀತಿ ಜಾಸ್ತಿ ಈಲ್ಡ್ ಕೊಡ್ತದೆ ನಮಗಿಲ್ಲಿ. ಪ್ರತಿ 15 ದಿವಸಗಳು ಒಂದೊಂದು ಸಲ ನಾನು ಈ ಥರ DAP ಇಂಥವೆಲ್ಲ ನಾನು ಉಪಯೋಗ ಮಾಡೋದಿಲ್ಲ. ಯಾವಾಗಲೂ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಡ್ರಿಪ್ ಮುಖಾಂತರನೇ ಸಾಲ್ಯುಬಲ್ ಫರ್ಟಿಲೈಸರ್ ಬಿಡೋದು. ಮತ್ತು ಅದರಲ್ಲಿ ಒಂದು ಚೀಲ DAPಯಲ್ಲಿ ಒಂದು ಕ್ವಿಂಟಲ್ ಅಪ್ಲೈ ಮಾಡಿದರೆ ಅದರಲ್ಲಿ ಭಾಳ ಒಂದು 40-50% ಮಾತ್ರ ಉಪಯೋಗ ಆಗ್ಬೋದು ಜಮೀನಿಗೆ. ಅದಕ್ಕೋಸ್ಕರ ಈಗ ನಾವು ಸಾಲ್ಯುಬಲ್ ಫರ್ಟಿಲೈಸರ್ ಬಿಡೋದ್ರಿಂದ ಇಡೀ ಎಷ್ಟು ನಾವು ಅಪ್ಲೈ ಮಾಡ್ತೀವೋ ಅದೆಲ್ಲ ನ್ಯೂಟ್ರಿಯೆಂಟ್ಸ್ ಬೆಳೆಗೆ ಸಿಗೋದ್ರಿಂದ ನಾನು ಸಾಲ್ಯುಬಲ್ ಫರ್ಟಿಲೈಸರ್ನ ಉಪಯೋಗ ಮಾಡ್ತಾಯಿದ್ದೇನೆ. ಯೂಶ್ವಲಿ ಅಕ್ಟೋಬರ್ ನವಂಬರ್ಗೆ ನಾನು ಪ್ಲಾಂಟೇಷನ್ ಮಾಡೋದು. ಪ್ಲಾಂಟೇಷನ್ ಮಾಡಿದ 11ನೇ ತಿಂಗಳಿಗೆ ಬೆಳೆ ಬರ್ತಾಯಿದೆ. ಅದು ಒಂದೊಂದು ಬಂಚ್ ಸುಮಾರು 20ರಿಂದ 40 ಮೊದಲೇ ಬೆಳೆ. ಆಮೇಲೆ ಎರಡನೇ ಬೆಳೆ ನಾನು 72 ಕಿಲೋವರೆಗೂ ನಾನು ಬೆಳೆದಿದ್ದೀನಿ. ನಾನು ಅಂಥ ಉದಾಹರಣೆ ಇದೆ ನನ್ನ ಹತ್ರ. ಸುಮಾರು 20 ವರ್ಷಗಳು ನಾನು ಇದನ್ನು ಮಾಡ್ತಾಯಿದ್ದೇನೆ. ಕಳೆದ ವರ್ಷ 1 ಎಕರೆಯಲ್ಲಿ 45 ಟನ್ ಬಾಳೆ ಕೂಡ ನಾನು ಬೆಳೆದಿದ್ದೇನೆ. ನಾನು ರೈತರು ಯಾವಾಗಲೂ ಬರೀ ಕಬ್ಬು ಅಂತ ಅದನ್ನೇ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಬೆಳೆ ಚೇಂಜ್ ಮಾಡೋದ್ರಿಂದ ಜಮೀನಿನ ಫರ್ಟಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಯಾವಾಗಲೂ. ಅದಕ್ಕೋಸ್ಕರ ನಾನು 4 ಬೆಳೆ ಬಾಳೆ ಆಮೇಲೆ ಮತ್ತೆ 4 ಬೆಳೆ ಕಬ್ಬು ಈ ರೀತಿ ಯೂಶ್ವಲಿ ನಾನು ರೊಟೇಷನ್ ಮಾಡ್ತಾಯಿರ್ತೇನೆ. ಸೊ ರೈತರು ಯಾವಾಗಲೂ ಒಂದೇ ಬೆಳೆಗೆ ಅಂಟ್ಕೊಳ್ಳದೆ ಕ್ಯಾಶ್ ಕ್ರಾಪ್ ಆಗಿರ್ತಕ್ಕಂಥ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪಪಾಯ ಮತ್ತು ಬನಾನ ಇವೆರಡೂ ಅದ್ರ ಜೊತೆಗೆ ಬೆಳೆದಿದ್ದಾದರೆ ಒಂದು ವೇಳೆ ಕಬ್ಬು ಏನಾದರೂ ಫೇಲ್ ಆದರೂ ಕೂಡ ನಿಮಗೆ ಕ್ಯಾಶ್ ಕ್ರಾಪರ್ ಬಂದು ನಿಮಗೆ ನಿಮ್ಮ ಜೀವನ ನಿರ್ವಹಣೆಗೆ ಅನುಕೂಲ ಆಗ್ಬೋದು ಅಂಥೇಳಿ ರೈತರು ಬರೀ ಕಬ್ಬಿಗೆ ಅಂಟಿಕೊಳ್ಳದೆ ಬೇರೆ ಬೆಳೆ ಬಗ್ಗೆ ವಿಚಾರ ಮಾಡೋದು ಒಳ್ಳೆಯದು ಅಂಥೇಳಿ ನನ್ನ ವಿಚಾರ.